ಹಾಯ್ ಹಲೋ ನಮಸ್ಕಾರ. ನನ್ನೆಲ್ಲ ರೈತ ಬಂಧುರಿಗೂ ಕೂಡ ಇವತ್ತಿನ ಜಿಂಜರ್ ರೇಟ್ ಮತ್ತು ಶುಂಠಿ ಬೆಲೆ ಮತ್ತೆ ಏರಿಕೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಮೊನ್ನೆ ತಾನೇ ಇಳಿಕೆ ಆಗ್ತಾ ಇತ್ತು, ಈಗ ಮತ್ತೆ ಏರಿಕೆ ಆಗ್ತಾ ಇದೆ. ಇವತ್ತಿನ ರೇಟ್ ಪ್ರತಿಯೊಂದು ಜಿಲ್ಲೆಯಲ್ಲಿ ಏನಿದೆ ಅಂತ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಮಾರ್ಕೆಟ್ ಪ್ರೈಸ್ ಅದೇ ರೀತಿಯಾಗಿ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಮೊದಲಿಗೆ ಶಿವಮೊಗ್ಗವನ್ನು ತೊಗೊಂಡ್ಬಿಡೋಣ. ಶಿವಮೊಗ್ಗದಲ್ಲಿ ಎರಡು ರೀತಿಯ ಜಿಂಜರ್ ಇದೆ ಅಂತಲೇ ಹೇಳ್ಬೋದು, ಅಂದರೆ ಶುಂಠಿ ಇವೆ. ಅದರಲ್ಲಿ ಒಂದನೇದು ರಗೋಡಿ ಜಿಂಜರ್ ಮತ್ತು ಹಿಮಾಚಲ್ ಜಿಂಜರ್ ಅಂತ. ಹಾಗಾದರೆ ರಗೋಡಿ ಜಿಂಜರ್ ಪ್ರತಿ 60 kgಗೆ ರೇಟ್ ಏನಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ, ಪ್ರತಿ 60 kgಗೆ ಮೊನ್ನೆ ತಾನೇ ನಿಮಗೆ 1600 ರೂಪಾಯಿ ಇತ್ತು. ಹಾಗಾದರೆ ಇವತ್ತು 1650ರಿಂದ ಹಿಡಿದು 1700 ರೂಪಾಯಿವರೆಗೂ ಕೂಡ ಅಥವಾ 1800 ರೂಪಾಯಿವರೆಗೂ ಕೂಡ ರಗೋಡಿ ಜಿಂಜರ್ ತಗೊಂಡಿದ್ದಾರೆ. ಆದರೆ ಪ್ರತಿ ಕ್ವಿಂಟಲ್ಗೆ ಬಂದುಬಿಟ್ಟು 2700 ರೂಪಾಯಿಂದ ಹಿಡಿದು 800 ಮತ್ತು 850 ರೂಪಾಯಿವರೆಗೂ ಕೂಡ ರಗೋಡಿ ಜಿಂಜರ್ ಪ್ರತಿ ಕ್ವಿಂಟಲ್ಗೆ ಶಿವಮೊಗ್ಗದಲ್ಲಿ ತಗೊಳ್ಳಾಗಿದೆ ಅಂತಲೇ ತಿಳಿಸಲಾಗ್ತದೆ ಇವತ್ತಿನ ರೇಟ್. ಹಾಗಾದರೆ ಹಿಮಾಚಲ ಜಿಂಜರ್ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಿಮಾಚಲ ಜಿಂಜರ್ ಬಂದುಬಿಟ್ಟು ಪ್ರತಿ 60 kgಗೆ ಇದು ಕೂಡ ಶಿವಮೊಗ್ಗದಲ್ಲಿಯೇ ಇರುತ್ತೆ. ಹಾಗಾದರೆ ಶಿವಮೊಗ್ಗದಲ್ಲಿ ಪ್ರತಿ 60 kgಗೆ ಬಂದುಬಿಟ್ಟು 1800 ರೂಪಾಯಿಂದ ಹಿಡಿದು 1900 ರೂಪಾಯಿ 2000 ರೂಪಾಯಿವರೆಗೂ ಕೂಡ ತಗೊಂಡಿದ್ದಾರೆ. ಹಾಗಾದರೆ ಪ್ರತಿ ಕ್ವಿಂಟಲ್ಗೆ ಬಂದುಬಿಟ್ಟು 3700 ರೂಪಾಯಿಂದ ಹಿಡಿದು 300 ರೂಪಾಯಿವರೆಗೂ ಕೂಡ ಪ್ರತಿ ಕ್ವಿಂಟಲ್ಗೆ ನಡೆದಿದೆ ನೋಡಿ ಫ್ರೆಂಡ್ಸ್. ಶಿವಮೊಗ್ಗದಲ್ಲಿ ಹಿಮಾಚಲ ಜಿಂಜರ್ ರೇಟ್ ಆಗಿರುತ್ತೆ. ಇದು ಒಂದು ತಳಿ. ಇನ್ನೊಂದು ಪ್ರಮುಖ ಮಾಹಿತಿ ಏನಂದರೆ ಸಂಡೇ ದಿನ ರಜೆ ಇರುತ್ತೆ ನೋಡಿ ಫ್ರೆಂಡ್ಸ್ ಮಾರ್ಕೆಟ್. ಆದ ಕಾರಣ ನಿನ್ನೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಹಾಗಾದರೆ ನೀವೇನಾದರೂ ಶಿವಮೊಗ್ಗದಲ್ಲಿ ಸಾಗರ್ ಜಿಂಜರ್ ಟ್ರೇಡರ್ಸ್ ಅಂತಿದೆ ನೋಡಿ ಫ್ರೆಂಡ್ಸ್, ಇದು ಬಹಳ ವರ್ಷಗಳಿಂದ ನಡೆದಿರುವ ಒಂದು ಜಿಂಜರ್ ಟ್ರೇಡರ್ ಆಗಿರುತ್ತೆ. ನೀವೇನಾದರೂ ಶುಂಠಿಯನ್ನು ಸೇಲ್ ಮಾಡಬೇಕಾಗಿದ್ದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಶಿವಮೊಗ್ಗದ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಮತ್ತು ಡೀಟೇಲ್ಸನ್ನು ಮೆನ್ಷನ್ ಮಾಡಿರ್ತೀನಿ, ಹೋಗಿ ನೀವು ಸೇಲ್ ಮಾಡ್ಬೋದಾಗಿರುತ್ತೆ ನೋಡಿ ಫ್ರೆಂಡ್ಸ್. ತದನಂತರವಾಗಿ ನಿಮಗೆ ನೆಕ್ಸ್ಟು ಬೆಂಗಳೂರು ಮಾರ್ಕೆಟ್ ಬಗ್ಗೆ ನೋಡ್ತಾ ಹೋಗೋಣ. ಹಾಗಾದರೆ ಬೆಂಗಳೂರಿನಲ್ಲಿ ಏನು ಮಾರ್ಕೆಟ್ ಪ್ರೈಸ್ ಇದೆ ಅಂತ ನೋಡ್ತಾ ಹೋಗೋಣ ನೋಡಿ ಫ್ರೆಂಡ್ಸ್. ಪ್ರತಿ ಕ್ವಿಂಟಲ್ಗೆ ಬಂದುಬಿಟ್ಟು ನೋಡಿ ಫ್ರೆಂಡ್ಸ್, ಇಲ್ಲಿ ಪ್ರತಿ ಕ್ವಿಂಟಲ್ಗೆ ಬಂದುಬಿಟ್ಟು 3700 ರೂಪಾಯಿಂದ ಹಿಡಿದು 4500 ರೂಪಾಯಿವರೆಗೂ ಕೂಡ ಬೆಂಗಳೂರು ಮಾರ್ಕೆಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ ನಡೆದಿದೆ ಅಂತಲೇ ತಿಳಿಸಲಾಗ್ತಾ ಇದೆ ನೋಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಮೈಸೂರಿನಲ್ಲಿ ನೋಡ್ತಾ ಹೋಗೋಣ. ಮೈಸೂರಿನಲ್ಲಿ ಕೂಡ ಒಳ್ಳೆಯ ಬೆಂಬಲ ಬೆಲೆ ಇದೆ ಅಂತಲೇ ತಿಳಿಸಲಾಗ್ತಾ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಕೂಡ 1900 ರೂಪಾಯಿಂದ ಹಿಡಿದು 2500 600 ರೂಪಾಯಿವರೆಗೂ ಕೂಡ ನಡೆದಿದೆ ಅಂತಲೇ ತಿಳಿಸಲಾಗ್ತಾ ಇದೆ. ಹಾಗಾದರೆ ರಾಮನಗರ ಮಾರ್ಕೆಟ್ನಲ್ಲಿ ನೋಡ್ತಾ ಹೋದರೆ ಇಲ್ಲಿ ಕೂಡ 2500 ರೂಪಾಯಿಂದ ಹಿಡಿದು 3500 ರೂಪಾಯಿವರೆಗೂ ಕೂಡ ಅಥವಾ 3600 ರೂಪಾಯಿವರೆಗೂ ಕೂಡ ನಡೆದಿದೆ ಅಂತಲೇ ತಿಳಿಸಲಾಗ್ತಾ ಇದೆ. ಈ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಮತ್ತು ರೈತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಫ್ರೆಂಡ್ಸ್.